ನನ್ನ ಹೆಸರು ಶೋಭಾ ಅಂತ. ನಮ್ಮ ಮೂಲತಃ ಊರು ಹುಬ್ಬಳ್ಳಿ. ನಾವು ಬೆಂಗಳೂರಿಗೆ ಬಂದ 20-30 ವರ್ಷ ಆಯಿತು, ಇಲ್ಲೇ ಇದ್ದೇವೆ. ನನ್ನ ಹವ್ಯಾಸ ಅಂದರೆ ಚಿಕ್ಕದಾಗಿ ಕನ್ನಡ ಪುಸ್ತಕ ಬರೆಯೋದು, ಕನ್ನಡಾಭಿಮಾನದ ಬಗ್ಗೆ ಮಾತ್ರ. ಇವಾಗಿನ ಕಾಲ ಹೆಂಗಿದೆ, ಆವಾಗಿನ ಕಾಲ ಹೆಂಗಿತ್ತು, ಆರೋಗ್ಯದ ಅರಿವು, ಶಿಕ್ಷಣದ ಮಹತ್ವ, ಈ ಥರ ಕನ್ನಡಾಭಿಮಾನ, ಅದ್ರ ಬಗ್ಗೆ 2 ಸಾಲು ಓದಿದರೂ ಅರ್ಥಗರ್ಭಿತವಾಗಿರಬೇಕು. ಆ ಥರ ಇದು ಶ್ರುತಿ ಕನ್ನಡ ಅಂತ ಪುಸ್ತಕ ಬರೆದಿದ್ದೇನೆ. ಯಾವುದ್ಯಾವುದು ಕನ್ನಡದ ಕಾರ್ಯಕ್ರಮಗಳಲ್ಲಿ ಇರುತ್ತೆ, ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇರುತ್ತೆ, ಅಲ್ಲೆಲ್ಲ ಹೋಗಿ ಈ ಪುಸ್ತಕವನ್ನು ಬೇರೆಯವರಿಗೆ ಕೊಟ್ಟನಪ್ಪ ಅಂದ್ರೆ ಒಂದು ಒಳ್ಳೆಯದಾಗತ್ತೆ, ಅವ್ರಿಗಾದರೂ ಒಂದು ಜ್ಞಾನಾರ್ಜನೆ ಆಗತ್ತೆ ಅಂತ ಹೇಳಿಬಿಟ್ಟು ನಾನು ಈ ಪುಸ್ತಕ ಕೊಡೋಕ್ಕೆ ಹೋಗಿರ್ತೀನಿ. ಎಲ್ಲ ಕಾರ್ಯಕ್ರಮಗಳಲ್ಲಿ ಕನ್ನಡದ ವೇಷಭೂಷಣ ಹಾಕ್ಕೊಂಡು ನಾನು ಭಾಗವಹಿಸಿರ್ತೇನೆ. ಈ ಪುನೀತ್ ರಾಜ್ಕುಮಾರ್ ಬಗ್ಗೆ ಅಭಿಮಾನ ಜಾಸ್ತಿ, ಕನ್ನಡಿಗರ ಬಗ್ಗೆಯೂ ಅಭಿಮಾನ ಜಾಸ್ತಿ. ಕನ್ನಡ ಕಾಮಧೇನು, ಕರ್ನಾಟಕ ಕಲ್ಪವೃಕ್ಷ. ಇಂತಹ ಕನ್ನಡ ನಾಡಿನಲ್ಲಿ ಹುಟ್ಟಿದ ನಾವೆಲ್ಲ ಭಾಗ್ಯಶಾಲಿಗಳು. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡವನ್ನೇ ಬಳಸಿ. ಅನ್ಯ ಭಾಷೆಗಳಿಗಿಂತ ಕನ್ನಡ ಭಾಷೆ ಮೇಲು. ಕರ್ನಾಟಕದಲ್ಲಿ ಕನ್ನಡವೇ ಪ್ರಧಾನ, ಉಳಿದೆಲ್ಲ ಭಾಷೆಗಳು ನಿಧಾನ. ಕನ್ನಡ ಕನ್ನಡ ಎನ್ನುತ್ತಿದೆ ಕನ್ನಡಿಗರ ಮನ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ತನು ಕನ್ನಡ, ಮನ ಕನ್ನಡ, ನೆಲ ಕನ್ನಡ, ಜಲ ಕನ್ನಡ. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಎಂಬ ಮಾತನ್ನು ನಾನು ಮನಸ್ಪೂರ್ವಕವಾಗಿ ಹೇಳುತ್ತೇನೆ. ಈ ಥರ ಶ್ರುತಿ ಕನ್ನಡ ಪುಸ್ತಕದಲ್ಲಿ ಅನೇಕ ವಿಚಾರಗಳಿದ್ದಾವೆ. ಅದಕ್ಕೆ ಎಲ್ಲರೂ ತೆಗೆದುಕೊಂಡು ಓದಬೇಕು ಅಂತ ನನ್ನ ಭಾವನೆ. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು, ಇಂದಿನ ಪ್ರಜೆಗಳು ನಾಳಿನ ನಾಗರಿಕರು. ಭಾಗವಹಿಸುವ ಹಕ್ಕು, ವಿಕಾಸ ಹೊಂದುವ ಹಕ್ಕು, ಹೀಗೆ ಮಕ್ಕಳ ಹಕ್ಕುಗಳು ಅನೇಕ ಹಕ್ಕುಗಳಿವೆ. ಅಂತಹ ಹಕ್ಕುಗಳು ಮಕ್ಕಳದ್ದಾಗಿರಬೇಕು. ಮಕ್ಕಳಿಗೆ ನಾವು ಮಾದರಿಯಾಗಿರಬೇಕು ಅಂದರೆ ವೇಷಭೂಷಣದ ಮುಖಾಂತರ ಇವರು ಯಾರು ಅನ್ನೋದು ಒಂದು ಸಾರಿ ಗಮನಿಸಿದರೆ ಅವರಿಗೆ ಕನ್ನಡದ ಬಗ್ಗೆ ಅಭಿಮಾನ ಬರುತ್ತದೆ. ಎಲ್ಲರೂ ಪರಭಾಷೆಯನ್ನು ಜಾಸ್ತಿ ಮಾತಾಡ್ತಾ ಇರ್ತಾರೆ. ಕನ್ನಡಾಭಿಮಾನದ ಬಗ್ಗೆ ಅವರಿಗೆ ಮಾತೃಭಾಷೆ ಕನ್ನಡ ಆಗಿದ್ದರೂ ಕೂಡ ಅವರು ಪರಭಾಷೆಯನ್ನು ಮಾತಾಡೋಕ್ಕೆ ಹೆಚ್ಚು ಇಷ್ಟಪಡ್ತಾರೆ. ಅದಕ್ಕೆ ನಾನು ಮಾತೃಭಾಷೆಗೆ ಪ್ರಥಮ ಸ್ಥಾನ ಕೊಡಬೇಕು ಅಂತ ನನ್ನ ಅಭಿಪ್ರಾಯ.